ದೇಶ ಒಡೆದಿದೆ ಅನ್ನುವಂಥದ್ದು ಚರಿತ್ರೆ ಹೇಳುತ್ತೆ. ಒಂದ್ಸಲಿ ಒಡೆದಂತ ದೇಶವನ್ನ ಮತ್ತೆ ಎರಡನೇ ಸಲ ಒಡೆದಿದ್ದು ಕೂಡ ಯಾರ ಕಾಲದಲ್ಲಿ ಅನ್ನುವಂಥದ್ದು ಚರಿತ್ರೆ ಪುಸ್ತಕ ಕೊಡ್ತೀನಿ, ಬೇಕಿದ್ರೆ ಓದ್ಕೊಳ್ಳಕ್ಕೆ. ನೂರಕ್ಕೆ ನೂರು ಕಾಂಗ್ರೆಸ್ ನಿಂದ ಇವತ್ತು ಈ ದೇಶ ಒಡೆದಿದೆ. ಮೊನ್ನೆ ತನಕ ಕಾಶ್ಮೀರ ಏನಾಗಿತ್ತು, 370ನೇ ವಿಧಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರ? ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಆದಂತ ಅಪಮಾನ ಏನು? ಅವ್ರದೇ PA ಅವ್ರ ವಿರುದ್ಧ ಹಾಕಿ 2 ಸಲ ಸೋಲ್ಸಿದಿರಲ್ಲ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಕ್ಕೂ ಕೂಡ ಯೋಗ್ಯತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಅವರ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಕೂಡ ಡೆಲ್ಲಿಯಿಂದ ಅವರು ಮುಂಬೈಗೆ ಬರ್ಲಿಕ್ಕೆ ಹಣ ಇರ್ಲಿಲ್ಲ ಅವ್ರ ಮನೆಯಲ್ಲಿ, ಆ ಜಾಗ ಕೊಡ್ಲಿಲ್ಲ. ಯಾರಿಗೆ ಹೇಳ್ತಾ ಇದ್ದಾರೆ? ಈಗ 3 ರಾಜ್ಯಸಭಾ ಚುನಾವಣೆ ಸ್ಥಾನಗಳು ಅವ್ರಿಗೆ ಲಭಿಸಿದ್ದು, ಇಬ್ಬರಿಗೆ ಕೊಟ್ರು. 3ನೇ ವ್ಯಕ್ತಿ ಒಬ್ಬ ಸಂಭಾವಿತ ಶೋಷಿತ ವರ್ಗಗಳಿಗೆ, ದಲಿತ ವರ್ಗಕ್ಕೆ ಒಬ್ಬ ಲೇಖಕರು, ಚಿಂತಕರು. ಯಾಕೆ ಅವ್ರಿಗೆ ಬಿಟ್ಬಿಟ್ಟು ಡೆಲ್ಲಿ ಅವ್ರಿಗೆ ಕೊಟ್ರಿ? ನೀವು ದಲಿತರನ್ನ ಉದ್ಧಾರ ಮಾಡ್ತೀರಾ? ನನಗೆ ಆಶ್ಚರ್ಯ ಆಗ್ತದೆ. ಅಲ್ಲಿನ ದಲಿತ ನಾಯಕರುಗಳು ಒಬ್ರು ಕೂಡ ಚಕಾರ ಎತ್ತಲಿಲ್ಲ. ಏನ್ರಿ ನಮ್ ಕೋಟ ಮಾತ್ರ ಚೇಂಜ್ ಮಾಡಿದ್ರಲ್ಲ, ಇಷ್ಟು ಜನ ಮಂತ್ರಿಗಳಿದ್ದಾರೆ, ಏನ್ ಚೀರ್ತಾರೆ? ನಾನು ನೋಡ್ತೀನಿ ಸದನದಲ್ಲಿ ಮಾತಾಡಿದ್ರೆ 4 ಕಡೆ ಮೇಲ್ಕೆದ್ದೇಳ್ತಾರೆ ಭೂಮಿಯಿಂದ. ನಿಮ್ ಕೋಟಲ್ ರಾಜ್ಯಸಭಾ ಸದಸ್ಯರನ್ನ ನೀವು ತೆಗೆದಾಕಿದ್ರಲ್ಲ, ಯಾಕ್ರಿ ಕೇಳಲಿಲ್ಲ ಅಂತ ನಾನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಎಲ್ಲ ದಲಿತ ಸಮುದಾಯದಿಂದ ಆಯ್ಕೆ ಆಗಿದಾರಲ್ಲ ಮಂತ್ರಿಗಳು, ಏನ್ ಮಾಡ್ತಾ ಇದ್ರಿ? ಯಾಕೆ ಅವ್ರ ಪರ್ಫಾರ್ಮೆನ್ಸ್ ಇರ್ಲಿಲ್ವಾ? ಹನುಮಂತಯ್ಯನವ್ರ ಪರ್ಫಾರ್ಮೆನ್ಸ್ ಇರ್ಲಿಲ್ವಾ? ಹಾಗಾಗಿ ನಾನು ಹೇಳ್ತೀನಿ, ಇವ್ರು ಯಾವಾಗ್ಲೂ ಕೂಡ ದಲಿತರಿಗೆ ಉದ್ಧಾರ ಮಾಡಿಲ್ಲ. ದಲಿತರ ಹೆಸರಿನಲ್ಲಿ ಓಟನ್ನ ಕಸಿಯುವಂತ ಕೆಲಸ ಮಾಡಿದ್ದಾರೆ. ದೇಶ ಒಡೆದಿದೆ ಅನ್ನುವಂಥದ್ದು ಚರಿತ್ರೆ ಹೇಳುತ್ತೆ. ಒಂದ್ಸಲಿ ಒಡೆದಂತ ದೇಶವನ್ನ ಮತ್ತೆ ಎರಡನೇ ಸಲ ಒಡೆದಿದ್ದು ಕೂಡ ಯಾರ ಕಾಲದಲ್ಲಿ ಅನ್ನುವಂಥದ್ದು ಚರಿತ್ರೆ ಪುಸ್ತಕ ಕೊಡ್ತೀನಿ, ಬೇಕಿದ್ರೆ ಓದ್ಕೊಳ್ಳಕ್ಕೆ. ನೂರಕ್ಕೆ ನೂರು ಕಾಂಗ್ರೆಸ್ ನಿಂದ ಇವತ್ತು ಈ ದೇಶ ಒಡೆದಿದೆ. ಮೊನ್ನೆ ತನಕ ಕಾಶ್ಮೀರ ಏನಾಗಿತ್ತು, 370ನೇ ವಿಧಿ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿದ್ರ? ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಆದಂತ ಅಪಮಾನ ಏನು? ಅವ್ರದೇ PA ಅವ್ರ ವಿರುದ್ಧ ಹಾಕಿ 2 ಸಲ ಸೋಲ್ಸಿದಿರಲ್ಲ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಕ್ಕೂ ಕೂಡ ಯೋಗ್ಯತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ. ಅವರ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಕೂಡ ಡೆಲ್ಲಿಯಿಂದ ಅವರು ಮುಂಬೈಗೆ ಬರ್ಲಿಕ್ಕೆ ಹಣ ಇರ್ಲಿಲ್ಲ ಅವ್ರ ಮನೆಯಲ್ಲಿ, ಆ ಜಾಗ ಕೊಡ್ಲಿಲ್ಲ. ಯಾರಿಗೆ ಹೇಳ್ತಾ ಇದ್ದಾರೆ? ಈಗ 3 ರಾಜ್ಯಸಭಾ ಚುನಾವಣೆ ಸ್ಥಾನಗಳು ಅವ್ರಿಗೆ ಲಭಿಸಿದ್ದು, ಇಬ್ಬರಿಗೆ ಕೊಟ್ರು. 3ನೇ ವ್ಯಕ್ತಿ ಒಬ್ಬ ಸಂಭಾವಿತ ಶೋಷಿತ ವರ್ಗಗಳಿಗೆ, ದಲಿತ ವರ್ಗಕ್ಕೆ ಒಬ್ಬ ಲೇಖಕರು, ಚಿಂತಕರು. ಯಾಕೆ ಅವ್ರಿಗೆ ಬಿಟ್ಬಿಟ್ಟು ಡೆಲ್ಲಿ ಅವ್ರಿಗೆ ಕೊಟ್ರಿ? ನೀವು ದಲಿತರನ್ನ ಉದ್ಧಾರ ಮಾಡ್ತೀರಾ? ನನಗೆ ಆಶ್ಚರ್ಯ ಆಗ್ತದೆ. ಅಲ್ಲಿನ ದಲಿತ ನಾಯಕರುಗಳು ಒಬ್ರು ಕೂಡ ಚಕಾರ ಎತ್ತಲಿಲ್ಲ. ಏನ್ರಿ ನಮ್ ಕೋಟ ಮಾತ್ರ ಚೇಂಜ್ ಮಾಡಿದ್ರಲ್ಲ, ಇಷ್ಟು ಜನ ಮಂತ್ರಿಗಳಿದ್ದಾರೆ, ಏನ್ ಚೀರ್ತಾರೆ? ನಾನು ನೋಡ್ತೀನಿ ಸದನದಲ್ಲಿ ಮಾತಾಡಿದ್ರೆ 4 ಕಡೆ ಮೇಲ್ಕೆದ್ದೇಳ್ತಾರೆ ಭೂಮಿಯಿಂದ. ನಿಮ್ ಕೋಟಲ್ ರಾಜ್ಯಸಭಾ ಸದಸ್ಯರನ್ನ ನೀವು ತೆಗೆದಾಕಿದ್ರಲ್ಲ, ಯಾಕ್ರಿ ಕೇಳಲಿಲ್ಲ ಅಂತ ನಾನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಎಲ್ಲ ದಲಿತ ಸಮುದಾಯದಿಂದ ಆಯ್ಕೆ ಆಗಿದಾರಲ್ಲ ಮಂತ್ರಿಗಳು, ಏನ್ ಮಾಡ್ತಾ ಇದ್ರಿ? ಯಾಕೆ ಅವ್ರ ಪರ್ಫಾರ್ಮೆನ್ಸ್ ಇರ್ಲಿಲ್ವಾ? ಹನುಮಂತಯ್ಯನವ್ರ ಪರ್ಫಾರ್ಮೆನ್ಸ್ ಇರ್ಲಿಲ್ವಾ? ಹಾಗಾಗಿ ನಾನು ಹೇಳ್ತೀನಿ, ಇವ್ರು ಯಾವಾಗ್ಲೂ ಕೂಡ ದಲಿತರಿಗೆ ಉದ್ಧಾರ ಮಾಡಿಲ್ಲ. ದಲಿತರ ಹೆಸರಿನಲ್ಲಿ ಓಟನ್ನ ಕಸಿಯುವಂತ ಕೆಲಸ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.